ಬರಬೇಡಿ ಅಂತ ಹೇಳಿಲ್ವಾ, ಆದ್ರೂ ಯಾಕೆ ಬಂದ್ರಿ? ಅಯ್ಯೋ ಭೂತ ಭೂತ ದೊಣ್ಣೆ ಹಿಡ್ಕೊಂಡು ನಿಂತ್ಬಿಟ್ಟಿದೆ, ಮೊದಲಿಂದ ತಪ್ಪಿಸಬೇಕು. ಎಲ್ಲಿಗ್ರಿ ಓಡ್ತಿದ್ದೀರಾ? ನೀವು ಓಡೋದ್ರೆ ನಾವು ಬಿಟ್ಬಿಡ್ತೀವಾ? ಜಪ್ಪಾಜಿ, ಭೂತ ಬರೀ ವಾಯ್ಸನ್ನ ಚೇಂಜ್ ಮಾಡಿ ಮಾತಾಡ್ತಾ ಇಲ್ಲ, ಭೂತ ಇವ್ರ ಮೈ ಮೇಲೇನೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಇವತ್ತು ನನ್ನ ಕತೆ ಮುಗೀತು. ಸಿದ್ದಪ್ಪಾಜಿ ಕಾಪಾಡಪ್ಪ ಕಾಪಾಡಪ್ಪ ಕಾಪಾಡಪ್ಪ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಇಲ್ಲಿ ಯಾರಿಗೂ ಭೂತ ಮೆಟ್ಕೊಂಡಿಲ್ಲ. ಅದು ಮೆಟ್ಕೊಳ್ಳೋಕೆ ಮುಂಚೆ ನಿಮ್ ತಿಥಿ ಮಾಡೋಣ ಅಂತ ನಿಮಗೆ ಕರ್ಸಿದ್ದು. ಸರ್, ಮನೆಗೆ ಬಂದಿರೋ ಅತಿಥಿನ ನೋಡ್ಕೊಳ್ಳೋ ರೀತಿನ ಇದು? ಅಲ್ಲ, ಬಾಡಿಗೆ ಕೊಡ್ತೀನಿ ಅಂತ ಕರ್ಸ್ಬಿಟ್ಟು ದೊಣ್ಣೆ ತೋರಿಸ್ತೀರಲ್ಲ ಸರ್. ನೀನು ಮಾಡಿರೋ ಕೆಲ್ಸಕ್ಕೆ ನೀನ್ ತಿಥಿ ಮಾಡಿಸ್ಬೇಕು. ಒಳ್ಳೆ ಮನೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಭೂತ್ ಬಂಗ್ಲೆ ತಗಲಾಕ್ತಿಯಲ್ಲ, ಹಾಗೆ ಇದು. ದೊಡ್ಡಪ್ಪ, ಇದು ಯಾರು ಹೇಳಿದ್ದು ಭೂತದ ಬಂಗ್ಲೆ ಅಂತ? ಇದು ನಂದು ಅಂಜಲಿ ಬಂಗ್ಲೆ. ಭೂತನ ಇಲ್ಲಿ ಯಾವ ಭೂತನೂ ಇಲ್ವಲ್ಲ ಅಣ್ಣ, ಇವ್ರಿಗೆ 4 ಬಿಟ್ರೆ ಸತ್ಯ ಬಾಯ್ಬಿಡ್ತಾರೆ. ಅದು ನೋಡಿ, ಈ ಮನೆ ಕೊಡಿಸ್ತವ್ರನ್ನ ಮದುವೆ ಮಾಡಿಸ್ತವ್ರನ್ನ ಸ್ಮರಿಸ್ಕೋಗ್ಬೇಕಂತೆ. ನೀವು ನೋಡಿದ್ರೆ ಹಿಗ್ಗ ಮುಗ್ಗ ತಳಿಸ್ಬೇಕು ಅಂತ ಹೊರಟಿದ್ದೀರಲ್ಲ, ಇದು ನ್ಯಾಯನಾ? ಮನೆ ಕೊಡ್ಸು ಅಂದ್ರೆ ಈ ರೀತಿ ಭೂತ್ ಬಂಗ್ಲೆ ಕೊಡ್ಸೇವ ನನಗೆ? ನಿನ್ನಂತ ಮನೆ ಮುಟ್ನ ಸುಮ್ಮನೆ ಬಿಡ್ಬಾರ್ದು. ಅಲ್ಲ, ಇಲ್ಲಿ ಭೂತನೀಗ ಯಾರು ನೋಡಿರೋರು? ಒಬ್ರಲ್ಲ, ಎಲ್ರು ನೋಡಿದೀವಿ. ಈ ಮನೆಯಲ್ಲಿ ನಡಿಬಾರ್ದು ನಡೀತಾ ಇದೆ, ಹೆದ್ರಿ ಎಲ್ಲ ಸಾಯ್ತಾ ಇದೀವಿ. ಹಾಳಾದ ಭೂತ ನನಗೆ ಸವಾಲ್ ಹಾಕುತ್ತೆ. ನನ್ನ ತಂಗಿ ಮದುವೆಗೆ ಕಲ್ಲು ಹಾಕ್ತಾ ಇದೆ. ಯಾವ ಭೂತನೂ ಇಲ್ಲ ದೊಡ್ಡಪ್ಪ. ಅತ್ತಗೆ ಮದ್ವೆ ಇಷ್ಟ ಇಲ್ಲ ಅಂತ ಮದ್ವೆ ನಾನೇ ನಿಲ್ಸಿದ್ದು. ಒಂದ ಎರಡಾದ್ರೂ ಕಿರುಕುಳ ಒಬ್ಬೊಬ್ಬರಿಗೆ ಒಂದೊಂದ್ ತರ ಕಾಟ ಕೊಟ್ಟಿದೆ. ಇವತ್ತು ಎಲ್ಲರಿಗೂ ಕಾಣಿಸ್ಕೊಂಡಿದೆ. ಎಲ್ರಿಗೂ ಕಾಣಿಸ್ಕೊಂಡ್ಬಿಡ್ತಾ? ಪೇಪರ್ ಎದ್ದು ಗಾಳಿಲಿ ಹಾರುತ್ತೆ ಅಂದ್ರೆ ಏನರ್ಥ? ನಿಮ್ದು ಒಳ್ಳೆ ಕತೆ. ಅಲ್ಲ, ಗಾಳಿಗೆ ಪೇಪರ್ ಹಾರದೆ ಇನ್ನೇನು ಬೀರು ಸೋಪಗಳು ಹಾರ್ತಾವ? ಭ್ರಮೆ, ಹುಚ್ಚು, ನಿಮ್ಮೆಲ್ರಿಗೂ ಹುಚ್ಚಿಡಿದು ಬಿಟ್ಟಿದೆ. ಹಾಗಾಗಿ ಹೀಗೆ ಅನಿಸ್ತಾ ಇದೆ ಅಷ್ಟೇ. ಬಾಯಿ ಮುಚ್ಚಿ ಸಾಕು. ನಮ್ಗೆಲ್ಲ ಇಲ್ಲಿ ಪ್ರಾಣ ಹೋಗ್ತಾ ಇದ್ರೆ ನಿಮಗೆ ತಮಾಷೆನಾ? ನಿಮ್ಗೆ ಇವತ್ತು ಬೆಂಡತ್ತೆ ಕಳ್ಸೋದು. ತಡೀರಿ. ಅಲ್ಲ, ಈಗ ಅಂಥದ್ದು ಏನಾಯಿತು ಅಂತ ಸರಿಯಾಗಿ ನೋಡಿ, ನಾವ್ ಯಾರು ಇಲ್ಲಿ ತಮಾಷೆ ಮಾಡ್ತಾ ಇಲ್ಲ. ಪೇಪರು ತಾನಾಗ್ತಾನೆ ಇಲ್ಲಿಂದ ಹಾರ್ಕೊಂಡು ಹೋಯ್ತು. ಸಾಲದಕ್ಕೆ ಅದ್ರ ಮೇಲೆ ಬರಿತಾ ಇರೋದು ಕಾಣಿಸ್ತು. ಇದು ಭೂತ ಚೇಷ್ಟೆ ಇಲ್ಲ, ಇನ್ನೇನ್ರಿ? ಅಯ್ಯೋ, ಅದು ಬದ್ದಿದ್ದು ನಾನು ಅಜ್ಜಿ. ಅದು ನೋಡಿ ಆಂಟಿ, ಅಲ್ಲ ಅಜಮ್ಮ, ಅಮ್ಮ, ಅಲ್ಲ, ನಾನು ಈ ಮಾತನ್ನ ದುರಂಕಾರಕ್ಕೆ ಹೇಳ್ತೀನಿ ಅಂತ ಯಾರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಏನೋ ಹೇಳ್ಕೋಬೇಕಲ್ಲ ಅನ್ನೋ ಅನಿವಾರ್ಯತೆಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲ, ನೀವೆಲ್ಲರೂ ಮೊನ್ನೆ ಇತ್ತೀಚೆಗೆ ಈ ಮನೆ ಬಂದು ಸೇರ್ಕೊಂಡವರು. ಈ ಮನೆಯಲ್ಲಿ ಎಂತೆಂಥವರೆಲ್ಲ ಇದ್ದು ಬಾಳು ಬದುಕೋಗಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇದೆ ನಿಮಗೆ? ಹಾಂ, ಇವರಿದ್ದಲ್ರೇ ಯಾರದು? ನಾಲ್ಗೆಲ್ಲ ಐತಿ, ಬಾಯಿಗೆ ಬರ್ತಾ ಇಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸೋದರ ಸಂಬಂಧಿ ತೈರಡಿ ರಾಮರಾಜ್ ಅವ್ರ ಕಾಸತ್ತಮ್ಮ ಇದೇ ಮನೆಯಲ್ಲಿ ಕಂಡ್ರೆ ಇದ್ದಿದ್ದು. ಬರೀ ಅವರಷ್ಟೇ ಅಲ್ಲ, ಈ ವಿಕ್ರಮಾದಿತ್ಯ ಇದ್ದಾನಲ್ಲಮ್ಮ, ಅವ್ರ ವಂಶದವ್ರೆ ಅಕ್ರಮಾದಿತ್ಯ ಅಂತ ಬರ್ತಾನೆ. ಕೊನೆ ಅದಪ್ಪತನ ಒಂದವರೆಗೂ ಈ ಮನೆಯಲ್ಲೇ ಸುಖವಾಗಿ ಭಾಳ ಬೆಳಗಿದ್ರು. ಬರೀ ಅಷ್ಟೇ ಯಾಕ್ರಪ್ಪ, ಸಿನಿಮಾದವರು ಇದ್ದರು. ಅದೇ ಸರ್, ಇಂಗ್ಲೀಷ್ ಪಿಕ್ಚರ್ ಆ್ಯಕ್ಟರ್ ಇದ್ರಲ್ಲ, ಜಿಮ್ ಕೆರ್ರಿ, ಅವರು ಕಳೆದ ಸಲ ಬೇಸಿಗೆ ರಜೆ ಕಳೆಯೋದಕ್ಕೆ ಅಂತ ಈ ಮನೆಯಲ್ಲೇ ಬಂದಿದ್ದರು. ಅವ್ರಿಗೆ ವೆಜಿಟೇಬಲ್ ಕರಿನ ನಾನೇ ಮಾಡಿ ಹಾಕಿದ್ದೀನಿ. ಬಂದ್ರಿ ಇವರು, ನನಗೆ ಹೇಳಕ್ಕೆ ಭೂತ. ಅವರೆಲ್ಲರೂ ಇಲ್ಲಿದ್ದು 10 ಮಕ್ಕಳನ್ನು ಹೆತ್ತು ವಂಶೋದ್ಧಾರ ಮಾಡಿಕೊಂಡು ಸುಖ ಸಂತೋಷದಿಂದ ಬಾಳಿ ಹೋದವರು. ಅವ್ರು ಯಾರು ಈ ಮನೆಯಲ್ಲಿ ಭೂತ ಇದೆ ಅಂತ ಹೇಳಿದ್ದೇ ಇಲ್ಲ. ನೀವು ಭೂತ ಇದೆ ಅಂತ ಹೇಳ್ತಾ ಇದ್ದೀರ. ನಂಬಲ್ಲ, ನಾನು ಇದನ್ನು ನಂಬಲ್ಲ. ಕರೆಕ್ಟಾಗಿ ಹೇಳಿದ್ರೆ ಪೂರಿ ಅಂಕಲ್, ಇದೆ ಅಂತ ಹೇಳಲ್ಲ. ಮ್ಯಾಜಿಕ್ ಮಾಡೋದಲ್ಲ ನಾನು, ಭೂತ ಅಲ್ಲ ಅಂತ ಎಷ್ಟು ಹೇಳಿದ್ರೆ ಹೇಳೇ ಇಲ್ಲ.
ನಾನು ಭೂತ ಇಲ್ಲ 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 ಅಂತ ಸಾರಿ ಸಾರಿ ಹೇಳ್ತಾ ಇದ್ರು ನೀವು ಯಾರು ಕೂಡ ನನ್ನ ಮಾತು ನಂಬ್ತಾ ಇಲ್ಲ. ಯಾಕೆ ಅಂತ ನನಗೀಗ ಅರ್ಥ ಆಗೋಯ್ತು. ನನಗೆ ಮೋಸ ಮಾಡಬೇಕು. ಬಾಸ್ ಬಂದಾಗ ಚೀಟಿ ಬರೆದಿದ್ದು, ಬಾಸ್ ಮನೇಲಿ ಮ್ಯಾಜಿಕ್ ಮಾಡಿದ್ದು, ನೀವು ಓಡ್ ಹೋಗ್ದಾಗೆ ಬಾಗಿಲನ್ನ ಗೋಡೆ ಮಾಡಿದ್ದು ಎಲ್ಲ ಅವಳೆ. ಮತ್ತೆ ಅವಳಿಗೆ ನಿಮ್ಮ ಕಂಡ್ರೆ ತುಂಬ ಪ್ರೀತಿ. ರಘು ಅಂಕಲ್ ಜೊತೆ ನಿಮ್ಮ ಮದುವೆ ಮಾಡಿಸ್ತಾಳಂತೆ. ಅವಳು ನಿಮಗೋಸ್ಕರ ತುಂಬ ಮ್ಯಾಜಿಕ್ ಮಾಡಿದ್ದಾಳೆ. ಬಾಸ್ ಮಗನ ಜೊತೆ ನಿಮ್ಮ ಮದುವೆಯೂ ತಡೆದಿದ್ದಾಳೆ. ರಘು ಧ್ಯಾನ ಮಾಡ್ಕೊಂಡು ಕೂತಿರ್ತಾಳೆ. ಹಾಗಾಗಿ ನಾನು ಈ ವಿಷಯನೆಲ್ಲ ಹೇಳೋದಕ್ಕೆ ಮುಜುಗರ ಆದರೂ ಹೇಳ್ತಾ ಇದ್ದೀನಿ. ಮನೆ ಯಾಕೆ ಬದಲಾಯಿಸಿದ್ವಿ ಅಂತ ನನ್ನ ಮಕ್ಕಳನ್ನೇ ಕೇಳಿ. ಲಡ್ಡು ಹೇಳಿದ ನಿಜಾನೇ ಇರಬೇಕು. ಅಂಜಲಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಅನಿಸುತ್ತೆ. ಆ ಮಗುಗೆ ನನ್ನ ಮೇಲೆ ಏನು ಅಕ್ಕರೇನೋ ಏನೋ, ಯಾವ ಜನ್ಮದ ಋಣಾನು ಬಂದನೋ ಏನೋ, ಯಾವ ಜನ್ಮದಲ್ಲಿ ನನ್ನ ಮಗು ಆಗಿದ್ಲೋ, ಈ ಜನ್ಮದಲ್ಲಿ ನನಗಿಷ್ಟೊಂದು ಹೆಲ್ಪ್ ಮಾಡ್ತಿದ್ದಾಳೆ. ನಮ್ಮ ಮನೇಲಿ ನಾನು ರಘುನ ಮದುವೆ ಆಗೋದು ಯಾರಿಗೂ ಇಷ್ಟ ಇಲ್ಲ. ಆದರೆ ಆ ಮಗು ಮಾತ್ರ ನನ್ನ ರಘು ಮದುವೆ ಮಾಡ್ಸೋಕ್ಕೆ ಎಷ್ಟೆಲ್ಲ ಓಡಾಡ್ತಿದೆ. ನಾನು ಅಂಜಲಿ ನೋಡಲೇಬೇಕು. ಈ ಲಡ್ಡು ಎಲ್ಲಿ ಹೋದ? ಲಡ್ಡು, ಏ ಲಡ್ಡು, ಬಾರೋ ಇಲ್ಲಿ. ಏ ಲಡ್ಡು, ಅಂಜಲಿನ್ ಮೀಟ್ ಮಾಡಿಸ್ತೀನಿ ಅಂದಿದ್ಯಲ್ಲೋ? ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಬನ್ನಿ ಬನ್ನಿ, ಇವಾಗಲೇ ಅವಳನ್ನ ಮೀಟ್ ಮಾಡಿಸ್ತೀನಿ. ಪುಟ್ಟ, ಅವಳಿಗೇನೋ ಕೊಡಬೇಕು ಅನ್ನಿಸ್ತಿದೆ ಕಣೋ. ಏನು ಮಾಡೋದು? ಅವಳು ನನ್ನ ಕಣ್ಗೆ ಕಾಣಲ್ವಲ್ಲ. ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ, ನಾನು ಅವಳಿಗೆ ನೀನು ಅತ್ತೆ ಕಣ್ಣಿಗೆ ಕಾಣಿಸ್ಕೊ ಅಂತ ಹೇಳ್ತೀನಿ. ಹೌದಾ? ಸರಿ, ಹಂಗಾರೆ ಏನು ಕೊಡಲಿ ಅವಳಿಗೆ? ಅತ್ತೆ, ನೀವು ಅವಳಿಗೆ ಏನು ಕೊಟ್ಬಿಡಿ, ಒಂದು ಥ್ಯಾಂಕ್ಸ್ ಹೇಳಿ. ಅವಳು ತುಂಬ ತುಂಬ ಖುಷಿಯಾಗಿರ್ತಾಳೆ. ಅಫ್ಕೋರ್ಸ್ ಹೇಳ್ತೀನಿ ಲಡ್ಡು. ಅಷ್ಟೆಲ್ಲ ಹೆಲ್ಪ್ ಮಾಡಿದ ಹುಡುಗಿಗೆ ಒಂದು ಥ್ಯಾಂಕ್ಸ್ ಹೇಳದೆ ಇರ್ತೀನಾ? ಎಷ್ಟು ಬೇಕಾದರೂ ಹೇಳ್ತೀನಿ. ಸರಿ, ಬನ್ನಿ ಬನ್ನಿ ಅತ್ತೆ. ಅತ್ತೆ, ಇವಳೇ ಅಂಜಲಿ. ಈ ಲಡ್ಡು ಎಲ್ಲಿದ್ದಾಳೋ? ನನಗೇನು ಕಾಣ್ತಿಲ್ಲ. ಅತ್ತೆ, ನಾನು ಇಲ್ಲ ಇದ್ದೀನಲ್ಲ. ಅತ್ತೆ, ಇವಳು ಇಲ್ಲೇ ನಿಂತಿದ್ದಾಳಲ್ಲ, ನೋಡಿ. ಇಲ್ಲ ಕಣೋ ಲಡ್ಡು, ಯಾರೂ ಕಾಣಿಸ್ತಿಲ್ಲ. ಏನಪ್ಪ ಮಾಡೋದೀಗ? ಅತ್ತೆ ನಾನು ಕಾಣಿಸ್ತಾನೆ ಇಲ್ವಲ್ಲ, ಮಾಡೋದೀಗ? ಹಾ,
ಸಾಕ್ಷತೆಗೆ ಕೊಡ್ತೀನಿ. ಇದನ್ನ ರಘು ಅಂಕಲಿಗೆ ಫೋನ್ ಮಾಡ್ತಾರೆ. ಹೋಲಿ ಹಬ್ಬಕ್ಕೆ ಬಾ ಅಂತ ಸಾಕ್ಷತೆ ರಘು ಅಂಕಲಿಗೆ ಹೇಳ್ತಾರೆ. ಅಯ್ಯೋ ಇದೇನು ಮೊಬೈಲ ಎಲ್ಲ ಕಡೆ ಎತ್ಕೊಂಡು ಓಡಾಡೋದಕ್ಕೆ. ಸಾಲದಕ್ಕೆ ಸಾಕ್ಷತೆ ಕದ್ದು ಮುಚ್ಚಿ ರಘು ಅಂಕಲ್ ಜೊತೆ ಮಾತಾಡ್ತಾರೆ ಅಂತ ದೊಡ್ಡಪ್ಪ ಈ ವಯರ್ನು ಕಟ್ ಮಾಡಿದ್ದಾರೆ. ಬೇಕಾದ್ರೆ ನೋಡು. ಅಯ್ಯೋ ಅಂಕಲ್, ಡಬ್ಬ ಫೋನಾ? ನನಗೂ ಆಟ ಆಡಕ್ಕೆ ಇದೇ ತರ ಒಂದು ತಾತ ಕೊಡ್ಸಿದ್ರು. ಏನ್ ಮಾಡೋದು? ಈಗ ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಅಂಜಲಿ. ಏನು? ಹಾ, ನಾನು ಅತ್ತೆ ಜೊತೆ ಮಾತಾಡಿ ರಘು ಅಂಕಲ್ ಬರಾಗ್ ಮಾಡ್ತೀನಿ. ಬಿಟ್ಟವಳು ಜಿಂಕೆ ಮರಿತಾರೆ ಓಡೋಗ್ತಾಳೆ. ಅವಳು ಹಿಡಿಯಕ್ಕೆ ಹೋಗಿ ಪಾಡಿ ಎಲ್ಲ ಕರ್ಗೋಯ್ತು. ಈ ದೊಡ್ಡಪ್ಪನ ಬಸ್ಕಿ ಪನಿಷ್ಮೆಂಟ್ಗಿಂತ ಓಡೋದೇ ದೊಡ್ಡ ಪನಿಷ್ಮೆಂಟ್ ಆಗೋಗಿದೆ. ಇತ್ತೀಚೆಗೆ ಓಡೋಕೆ ಆಗಲ್ಲ. ದೊಡ್ಡವ್ರ ಥರ ಚಿಪ್ಸ್ ತಿನ್ಕೊಂಡು ಕೂತಿರೋಣ ಅನ್ಸುತ್ತೆ. ಇವಳು ಸಾಕ್ಷತೆ ಕಣ್ಗೂ ಕಾಣಲ್ಲ. ಇವಳು ಮಾತಾಡೋದು ಅವ್ರಿಗೆ ಕೇಳಿಸಲ್ಲ. ಆದ್ರೂ ಅವ್ರ ಜೊತೆ ಹೇಗೆ ಮಾತಾಡ್ತಾಳೆ? ನಾನು ರಘು ಜೊತೆ ಮೀಟ್ ಮಾಡೋ ಪಾಸಿಬಿಲಿಟೀಸ್ ಅಂತೂ ಕ್ಲೋಸ್ ಆಗೋಗಿದೆ. ಈ ಮನೇಲಿ ನನ್ನ ಕಾಲೆತ್ತು ಆಚೆ ಇಡೋಕ್ಕೂ ಆಗ್ತಿಲ್ಲ. ನಾನೇ ರಘು ಜೊತೆ ಮಾತಾಡೋ ಸ್ಥಿತಿಲೂ ಇಲ್ಲ. ಏನು ಮಾಡೋದು ಇವಾಗ? ಒಳ್ಳೆ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀನಲ್ಲ. ಸಾಕ್ಷಿ, ಏ ಸಾಕ್ಷಿ, ಸಾಕ್ಷಿ. ಹಾ, ಬಂದೆ. ಏನತ್ತೆ ನೀವಿಲ್ಲಿ? ಏನೂ ಇಲ್ಲ, ಸರಿ ಹಿಂದಿಗೆ. ಅತ್ತೆ, ನೀವು? ನಾನು ಇನ್ಮೇಲೆ ಹೀಗೆ. ಈ ರೂಮು ನನ್ನ ರೂಮ್ ಇದ್ದ ಹಾಗೆ. ನನಗಿಷ್ಟ ಆದಾಗ ಇರ್ಬೋದು, ಬೇಡ ಆದಾಗ ಹೋಗ್ಬೋದು. ನಾನು ಇಲ್ಲೇ ನಿನ್ನ ರೂಮಲ್ಲೇ ಸೆಟ್ಲ್ ಆದಂಗೆ. ಸಾಕ್ಷತೆ, ಸಾಕ್ಷತೆ. ಅಯ್ಯೋ, ಜಡ್ಜಿ ಬೇರೆ ಇಲ್ಲೇ ಇದಾರಲ್ಲಪ್ಪ. ಸಾಕ್ಷತೆ ಗೋಲೆ ವಿಷಯ ಹೇಗೆ ತಿಳಿಸ್ಲಿ? ಸಾಕ್ಷಿ, ಈ ಚಿಕ್ಕಮ್ಮ ಅವ್ರಿಗೆ ತಮ್ಮ ರೂಮಲ್ಲಿ ಇರೋದಕ್ಕೆ ಭೂತದ ಭಯ ನೋಡು. ಅದಕ್ಕೆ ನಿನ್ನ ರೂಮಿಗೆ ಬಂದು ಟೆಂಟ್ ಹಾಕಿದ್ದಾರೆ. ಈಗ ನೀನು ಅವ್ರ ಕೈಲಿ ಸಿಕ್ಕಾಕೊಂಡಿದ್ಯಾ? ಇನ್ನು ಇವ್ರ ಕೈಲಿ ಕೊರಿಸ್ಕೊಂಡು ನಿನ್ ಗತಿ ಗೋವಿಂದ. ಜಿಲೇಬಿ, ನೀನ್ ಸ್ವಲ್ಪ ಸುಮ್ಮನೆ ಕೂತ್ಕೊಂತೀಯಾ? ಸಾಕ್ಷಿ ಮದುವೆ ಆಗಿ ಹೋಗೋವರೆಗೂ ಇವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಅತ್ತಿಗೆಗೆ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಬಂದಿರೋದು. ಸಾಕ್ಷಿ, ಇನ್ಮೇಲೆ ನೀನೇನು ಯೋಚನೆ ಮಾಡ್ಬೇಡ. ನಿನ್ ಕೆಲಸ ನೀನ್ ಮಾಡ್ಕೊಂಡಿರು.
ಜಿಲೇಬಿ ಹಾಲಿಟ್ಟಾಯ್ತಲ್ಲ ನಿನ್ ಕೆಲಸ ಮುಗೀತಲ್ಲ ಇನ್ನು ಹೊರಡು. ಹೋಗ್ತೀನಿ ಬಿಡಿ, ಅದಕ್ಕೆ ಯಾಕೆ ಹಾಗಾಡ್ತೀರಾ? ಅಯ್ಯಯ್ಯೋ, ಸಾಕ್ಷಾತ್ ಕೈಯಲ್ಲಿ ರಘು ಅಂಕಲ್ ಜೊತೆ ಫೋನ್ ಮಾಡ್ಸೋದೇ ಮರ್ತೋಗ್ಬಿಟ್ಟಿದೆ. ಏನ್ ಮಾಡೋದೀಗ? ಅಸ್ಪೂಸ್ ನಿಂಬುದುಸ್ ಮೊಬೈಲ್ಗಳೇ ಪ್ಲೀಸ್ ನೀ ರೂಮಿಂದ ಆಚೆ ಹೋಗಿ. ಪ್ಲೀಸ್ ಈ ರೂಮಿಂದ ಆಚೆ ಹೋಗಿ ಮೊಬೈಲ್ಗಳೇ. ಪ್ಲೀಸ್ ಮೊಬೈಲ್ಗಳೇ ಪ್ಲೀಸ್. ಬೇರೆ ಕಡೆ ಫೋನ್ಗಳೇ ಪ್ಲೀಸ್ ಎಲ್ಲ ಹಾಡ್ಕೊಂಡು ಬನ್ನಿ. ಪ್ಲೀಸ್ ಫೋನ್ಗಳೇ ಪ್ಲೀಸ್ ಫೋನ್ಗಳೇ ಪ್ಲೀಸ್. ಮೊಬೈಲ್ಗಳೇ ನಿಂಗೆ ತುಂಬಾ ಥ್ಯಾಂಕ್ಸ್. ಈಗ ಸಾಕ್ಷಾತ್ ರೂಮಿಗೆ ಹೋಗಿ ಪ್ಲೀಸ್ ಫೋನ್ಗಳೇ ಹೋಗಿ. ಅಂಜಲಿ ಎಂಥ ಒಳ್ಳೆ ಕೆಲಸ ಮಾಡಿದ್ಲು. ಮಿರರ್ ಮೇಲೆ ಹೋಲಿ ವಿಷಯ ಬರೆದ್ಲು. ಹೋಲಿಗೆ ರಘು ಬರ್ತಾನೆ ಅಂತ ಹೇಳಿದಾಳೆ. ಹೋಲಿಗೆ ಏನಾದರೂ ರಘು ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಸುಖದ ಸ್ವಪ್ನಗಾನ ಎದೆಯ ಸೆತಾಣ ಒಲವ ಭಾವವೀಣಾ. ಏ ಲಡ್ಡು, ಮನೇಲಿರೋರು ಎಲ್ಲರ ಫೋನು ಬಂದು ಇಲ್ಲಿ ಬೀಳ್ತಿದೆ ಕಣೋ. ನಂಗೆ ತುಂಬ ಭಯ ಆಗ್ತಿದೆ. ಭಯ ಯಾಕತ್ತೆ? ಇದನ್ನೆಲ್ಲ ಬಂದು ಬೀಳೋ ಹಾಗೆ ಮಾಡಿದ್ದೆ ನಮ್ಮ ಅಂಜಲಿ. ಅಂಜಲಿನಾ? ಎಲ್ಲಿದ್ದಾಳೆ ಅವಳು? ಇಲ್ಲೇ ನನ್ನ ಜೊತೆನೇ ಇದ್ದಾಳಲ್ಲ. ಮೂರ್ತಿ, ನೀವು ರಘು ಅಂಕಲ್ ಜೊತೆ ಮಾತಾಡಬೇಕಲ್ವಾ? ಅದಕ್ಕೆ ಮ್ಯಾಜಿಕ್ ಮಾಡಿ ಇಷ್ಟೊಂದು ಮೊಬೈಲ್ಗಳೆಲ್ಲ ತರಿಸಿದ್ದೀನಿ. ಅತ್ತೆ, ನೀವು ರಘು ಅಂಕಲ್ ಜೊತೆ ಮಾತಾಡ್ಬೇಕಲ್ವಾ? ಅದಕ್ಕೆ ಇದನ್ನೆಲ್ಲ ತರಿಸಿದಳಂತೆ. ಹೌದಾ? ತುಂಬ ಥ್ಯಾಂಕ್ಸ್ ಅಂಜಲಿ. ಆದರೆ ರಘುಗೆ ಫೋನ್ ಮಾಡಕ್ಕೆ ಇಷ್ಟೆಲ್ಲ ಫೋನ್ ಯಾಕೆ? ಒಂದು ಫೋನ್ ತಂದಿದ್ರೆ ಸಾಕಾಗಿತ್ತಲ್ವಾ? ಮೂರ್ತಿ, ಯಾವ ಫೋನ್ ಇಷ್ಟ ಅಂತ
ಅದಕ್ಕೆ ಎಲ್ಲ ಫೋನು ಮ್ಯಾಜಿಕ್ ಮಾಡಿಬಿಟ್ಟೆ. ಅದೇ ಅತ್ತೆ ನಿಮ್ಗೆ ಇಷ್ಟವಾದ ಫೋನಲ್ಲಿ ಮಾತಾಡ್ಲಿ ಅಂತ ಎಲ್ಲ ಫೋನಲ್ಲಿ ಬರೋ ಹಂಗೆ ಮಾಡಿದಾಳೆ. ಓಹ್ ಗ್ರೇಟ್ ಅಂಜಲಿ. ನಮ್ಮನೇಲಿ ನನ್ನಿಷ್ಟ ಕೇಳೋರು ಯಾರಿದ್ದಾರೆ ಹೇಳು? ಮುಳುಗ್ತಿರೋನ್ಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಜೀವ ಉಳಿಯತ್ತಂತೆ. ಹಾಗೆ ನನ್ನ ಪ್ರೀತಿ ಜೀವ ಉಳಿಯೋಕ್ಕೆ ಯಾವುದೋ ಒಂದು ಮೊಬೈಲ್ ಆದರೆ ಸಾಕು. ರಘು ಜೊತೆ ಯಾವಾಗ ಮಾತಾಡ್ತೀನೋ ಅನಿಸ್ತಾ ಇದೆ. ಈ ಅನ್ನೋನ್ ನಂಬರ್ಗೆ ಯಾರು ಈ ಸ್ವಲ್ಪ ಹೊತ್ತಿನ ಮುಂಚೆನೇ ಫೋನ್ ಮಾಡಿದ್ದಾರೆ. ಔಟ್ಗೋಯಿಂಗ್ ಕಾಲು. ಅಲ್ಲ, ಈ ಮೊಬೈಲ್ನ ನಾನು ಆಗಲೇ ರೂಮಲ್ಲೆಲ್ಲ ಹುಡುಕ್ದೆ, ಎಲ್ಲೂ ಇರಲಿಲ್ಲ. ಹೊರಗಡೆನೂ ಹುಡುಕ್ದೆ. ಆಮೇಲೆ ಸಾಕ್ಷಿ ರೂಮಲ್ಲೂ ಎಲ್ಲರೂ ಹುಡುಕಿದ್ವಿ, ಅಲ್ಲೂ ಇರಲಿಲ್ಲ. ಸಾಕ್ಷಿನೂ ಅವಳು ರೂಮಲ್ಲೇ ಇದ್ದಾಳೆ. ಅವಳು ಈಗ ಇದನ್ನು ಇಲ್ಲಿ ತಂದು ಹಾಕಕ್ಕೆ ಸಾಧ್ಯನೇ ಇಲ್ಲ. ಏನ್ ಲಟ್ಟು ಅಣ್ಣ? ಅದು ಒಂದು ಎಡವಟ್ಟಾಗೋಗಿದೆ. ಎಡವಟ್ಟ? ಏನದು? ಸಾಕ್ಷಿ ಅತ್ತೆ ರಘು ಅಂಕಲ್ ಜೊತೆ ಮಾತಾಡಿ ಕಾಲನ್ನು ಡಿಲೀಟ್ ಮಾಡದೆ ಮರ್ತೋಗಿದ್ದಾರೆ. ದೊಡ್ಡಮ್ಮ ಏನಾದರೂ ಅದನ್ನ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಸಾಕ್ಷಿ ಅತ್ತೆ ರಘು ಅಂಕಲ್ ಜೊತೆ ಮಾತಾಡಿದ್ರು ಅಂತ ಎಲ್ಲರಿಗೂ ಗೊತ್ತಾಗೋಗುತ್ತೆ. ಹೌದಾ? ಕಾಲ್ ಲಿಸ್ಟ್ ಅಂದ್ರೆ ಏನು? ನಾವು ಬೇರೆಯವ್ರಿಗೆ ಫೋನ್ ಮಾಡ್ತೀವಲ್ಲ, ಅದು ಒಂದು ಕಡೆ ಬರೆದು ಹಿಡ್ಕೊಂಡಿರುತ್ತೆ. ನಾವು ಫೋನ್ ತೆಗೆದು ನೋಡಿದಾಗ ನಾವು ಯಾರ್ಯಾರ ಜೊತೆ ಮಾತಾಡಿದ್ವಿ ಅಂತೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಸಾಕ್ಷಾತ್ ರಘು ಅಂಕಲ್ಗೆ ಫೋನ್ ಮಾಡಿರೋದು ಗೊತ್ತಾಗತ್ತಾ? ಹ್ಞೂ, ಅದಕ್ಕೆ ನಾನು ಓಡ್ ಬಂದಿದ್ದು. ದೊಡ್ಡಮ್ಮ ಕಾಲೇಜ್ ನೋಡೋಕ್ಕಿಂತ ಮುಂಚೆ ನಾವೇನಾದರೂ ಮಾಡಲೇಬೇಕು ಅಂಜಲಿ. ಅಯ್ಯೋ, ಮತ್ತೆ ದೊಡ್ಡಮ್ಮ ಫೋನ್ ತೆಗ್ದೇನಾರ ನೋಡ್ತಾ ಇದ್ರಲ್ಲ. ಹೌದಾ? ನೋಡೇ ಬಿಟ್ರಾ? ಅಲ್ಲಿಗೆ ಅತ್ತೆ ಕತೆ ಮುಗೀತು. ಅತ್ತೆ ರಘು ಅಂಕಲಿಗೆ ಫೋನ್ ಮಾಡಿದ್ದು ಗೊತ್ತಾಗಿರುತ್ತೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಏನು ಮಾಡೋದು? ಅಯ್ಯೋ ಹೌದಾ? ಏನ್ ಮಾಡೋದೀಗ? ಏನ್ ಮಾಡೋದು ಅಂತ ಐಡಿಯಾನ ಬರ್ತಾ ಇಲ್ವಲ್ಲಪ್ಪ. ನೀನೀಗ ತಲೆ ಕುಟ್ಕೊಂಡು ನಿಂತ್ಕೊಂಡ್ರೆ ಅತ್ತೆ ಫ್ಯಾನ್ಗೆ ಸೀರೆ ಹಾಕೋತಾರಷ್ಟೇ. ಅಯ್ಯೋಯ್ಯೋ, ಹೌದಾ? ಮತ್ತೆ ಅತ್ತೆಗೆ ಆಗಲ್ಲ, ಆಗಕ್ ಬಿಡಲ್ಲ. ನಿಂತ್ಕೋ. ಇವಳಲ್ಲಿ ಏನು ಮ್ಯಾಜಿಕ್ ಮಾಡ್ತಾಳೆ ಏನೋ. ನಾನು ಅಲ್ಲಿಗೆ ಹೋದರೆ ದೊಡ್ಡಮ್ಮಂಗೆ ಡೌಟ್ ಬಂದ್ಬಿಡುತ್ತೆ. ಏನಿದ್ರು ಅಂಜಲಿನೇ ಮಾಡಬೇಕು. ಇದೇ ನಂಬರ್ಗೆ ಮತ್ತೆ ನಾನು ಕಾಲ್ ಮಾಡಿ ಕೇಳಿದ್ರೆ ಖಂಡಿತ ಇದು ಯಾರ್ದು ಅನ್ನೋದು ಗೊತ್ತಾಗತ್ತೆ. ಹಾಗೆ ಮಾಡ್ತೀನಿ. ಸಾಕ್ಷಿ, ನಾನು ಆಗಲೇ ಮಾತಾಡ್ತಿದ್ದೆ, ಫೋನ್ ಕಟ್ಟಾಗಿ ಹೋಗ್ಬಿಡ್ತು. ಸೊ ಓಕೆ, ನಿನ್ನ ಮನೆ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಪದೇ ಪದೇ ಫೋನ್ ಮಾಡಿ ನೀನು ಸಿಕ್ಕಾಕೊಳ್ಳೋದಕ್ಕೆ ಹೋಗ್ಬೇಡ. ಖಂಡಿತವಾಗ್ಲೂ ಹೋಳಿ ದಿನ ನಾನು ನಿಮ್ಮ ಮನೆಗೆ ಬರ್ತೀನಿ. ಅಯ್ಯಯ್ಯೋ, ಅಂದರೆ ಸಾಕ್ಷಿ ನನ್ನ ಫೋನಿಂದ ಆ ರಘು ಫೋನ್ ಮಾಡಿದಾಳಾ? ಅಯ್ಯಯ್ಯೋ, ಸಾಕ್ಷಾತ್ ರಘು ಅಂಕಲ್ಗೆ ಫೋನ್ ಮಾಡ್ತಾರೆ ಅಂತ ದೊಡ್ಡಮ್ಮಂಗೆ ಗೊತ್ತಾಗೋಯ್ತಾ? ಹಾಗಾದ್ರೆ ಸಾಕ್ಷಿ ಇನ್ನೂ ಆ ರಘು ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ಅಂತ ಆಯಿತು. ಅಯ್ಯೋ ದೇವ್ರೆ, ಈಗ ಈ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾದರೆ ದೊಡ್ಡ ರಾಧ ಅಂತ ಆಗತ್ತೆ. ಇವರಂತೂ ಸಾಕ್ಷಿನ ಖಂಡಿತ ಕ್ಷಮಿಸಲ್ಲ. ಪ್ಲೀಸ್ ದೊಡ್ಡಮ್ಮ, ಈ ವಿಷಯ ಯಾರಿಗೂ ಹೇಳ್ಬೇಡಿ. ಈ ವಿಷಯನ ನಾನು ಯಾರಿಗೂ ಹೇಳ್ದೆ ಮುಚ್ಚಿಟ್ರೆ ಸಾಕ್ಷಿ ಭವಿಷ್ಯನ ಹಾಳು ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ ನನ್ನ ಜೀವನ ಪರ್ಯಂತ ಕಾಡ್ತಾ ಇರುತ್ತೆ. ಛೇ, ಸಾಕ್ಷಿ ನನ್ನ ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬಿಟ್ಲು. ಇಲ್ಲ, ಸಾಕ್ಷಿ ಫೋನ್ ಮಾಡಿದ ವಿಷಯ ಮನೇಲಿ ಎಲ್ಲರಿಗೂ ಗೊತ್ತಾಗಲೇಬೇಕು. ನನಗೆ ಸಾಕ್ಷಿ ಭವಿಷ್ಯ ಮುಖ್ಯ. ಮುಂದೆ ಅವಳು ಚೆನ್ನಾಗಿರಬೇಕು. ಅದೇ ಸರಿ, ಸಾಕ್ಷಿ ಆ ರಘುಗೆ ಫೋನ್ ಮಾಡಿದನ ನಾನು ಮನೇಲಿ ಎಲ್ಲರಿಗೂ ಹೇಳ್ಬಿಡ್ತೀನಿ. ರೀ ರೀ ಏನು ಅಂದರೆ? ಅಯ್ಯಯ್ಯೋ, ಫೋನ್ ವಿಷಯ ಎಲ್ಲರಿಗೂ ಹೇಳ್ಬಿಡ್ತಾರಲ್ಲಪ್ಪ.
ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲಪ್ಪ